ನಾನಾ ಹಳ್ಳಿ ಹುಡುಗಿರ್ನೇ ಮದುವೆ ಆಗ್ತೀವಿ, ಸಿಟಿ ಹುಡುಗಿರ ಮೇಲೆ ಇಷ್ಟಿಷ್ಟು ಕಂಪ್ಲೇಂಟ್ಸ್ ಕೊಡ್ತಿದ್ದಾರೆ. ಅವ್ರಿಗೆ ಬಟ್ಟೆ ಸರಿಯಾಗಿ ಹಾಕ್ಕೊಳ್ಳಲ್ಲ. ನಾನೇ ನೋಡಿದ್ದೀನಿ ಈಗಿನ ಜನ್ರೇಷನಲ್ಲಿ. ನಾನು 60,000, ನೀನು 60,000, ಇಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ. ಮನೆಗೆ ಹೋಗಿ ಅದನ್ನ ಮಾಡಿಬಿಟ್ಟಿವ ನೋಡ ಅಂದ್ಬಿಟ್ಟು ಇಡೋರು ನೋಡಿದ್ದೀನಿ. ಬಾರೋ ಹೋಗೋ ಅನ್ನೋದು. ಯಾಕಂದ್ರೆ ನಾನು ಅಷ್ಟು ಸಂಪಾದನೆ, ನೀನು ಅಷ್ಟು ಸಂಪಾದನೆ ಅನ್ನೋದು. ಸಮಾಜದಲ್ಲಿ ಗಂಡು ಹೆಣ್ಣಿಗೆ ಈಕ್ವಲ್ ಸ್ಥಾನಮಾನ ಕೊಟ್ಟದ್ಮೇಲೆ ಇದು ಇರೋ ಈಗ ಹುಡುಗಿರ್ಗೆ ಮಾತ್ರ ಈಗ ಇರುತ್ತೆ ಅಂತ ಯಾಕೆ ಹೇಳ್ತೀರಾ? ದುಡಿಯೋ ಹುಡುಗರಿಗೂ ಅಷ್ಟೇ ಕೊಬ್ಬು, ಅಷ್ಟೇ ಅಹಂಕಾರ ಇರುತ್ತೆ. ಹುಡುಗಿರ ಮೇಲೆ ಅಷ್ಟೇ ದಬ್ಬಾಳಿಕೆ, ದೌರ್ಜನ್ಯ ಮಾಡ್ತಾರೆ. ಅದನ್ನ ಯಾಕೆ ಅವ್ರು ಒಪ್ಕೊಳ್ಳಲ್ಲ? ನಮ್ಮೆಲ್ಲ ಯಾಕೆ ಕಂಪ್ಲೇಂಟ್ ಮಾಡ್ತಾರೆ? ನೀವು ಅವಳನ್ನ ಯಾಕೆ ಬನ್ನಿ ಹೋಗಿ ಅಂತ ಮಾತಾಡಲ್ಲ? ಬಾರೆ ಒಂದು ಕಾಫಿ ಕೊಡೆ, ಯಾಕದು? ಮೇಡಮ್ ಹಿಸ್ಟ್ರಿಯಲ್ಲೇ ಮೆನ್ ಆಫ್ ದಿ ಹೌಸ್ ಅಂತ ಇರುತ್ತೆ, ವುಮೆನ್ ಆಫ್ ದಿ ಹೌಸ್ ಅಂತ ಇಲ್ಲೇ ಇಲ್ಲ. ಬೇಕಾದ್ರೆ ಟೆಸ್ಟ್ ಮಾಡಿ ಅವ್ರು ಬ್ಯೂಟಿ ಪಾರ್ಲರ್ ಬಗ್ಗೆ ಹೇಳ್ತಾ ಇದ್ರು. ಅವ್ರು ನೋಡಿ ಮೇಡಮ್, ಇಮ್ಮಂದಾಗ ಮಿಠಾಯಿ ಕೊಟ್ಟು ಮಿಠಗಳು ಹಿಡಿತಾರ ಇದ್ದಾರೆ. ಅವ್ರು ನೋಡಿದ್ರೆ ಯಾರು ಮದುವೆ ಆಗ್ಬೇಕಂತ ಅನಿಸ್ತಾ ಇದೆ ನಮಗೆ. ಒಂದು ನಿಮಿಷ, ಏನು ಸರ್? ಮೇಡಮ್ ಹಳ್ಳಿ ಹುಡುಗಿರು ಮದುವೆ ಆದರೆ ಅಟ್ಲೀಸ್ಟ್ ಅವ್ರ ಕೈಯಲ್ಲಿ ಅವ್ರ ಕಾಲುಂಗ್ರ ಇರುತ್ತೆ, ಕತ್ತಲ್ಲಿ ತಾಳಿ ಇರುತ್ತೆ. ಇನ್ ಕೇಸ್ ಸಿಟಿ ಹುಡುಗಿರು ಮದುವೆ ಆದರೆ ಪ್ಯಾಂಟು ಶರ್ಟ್ ಹಾಕೊಂಡು ತಾಳಿನ ಬಿಚ್ಚಿ ಜೋಬಲ್ಲಿ ಇಟ್ಕೊಂಡಿರುತ್ತೆ, ಕಾಲುಂಗ್ರ ಬಿಚ್ಚಿ ಜೋಬಲ್ಲಿ ಇಟ್ಕೊಂಡಿರುತ್ತೆ. ಇದೇನೋ ಅವ್ರ ಪದ್ಧತಿ, ಸಂಸ್ಕೃತಿ. ಕಳ್ತನ ಹೆಚ್ಚು, ಅದರಿಂದ ತಾಳಿ ಹಾಕೊಂಡು ಹೋಗಕ್ಕಾಗಲ್ಲ. ಸಿಟಿಯಲ್ಲಿ ಇರೋ ಹುಡುಗರು ತಾಳಿ ಕಟ್ಬಿಟ್ಟಿದ ಮಾತ್ರಕ್ಕೆ ಅವಳು ನನಗೆ ಸ್ಲೇವ್ ಥರ ಇರಬೇಕು, ಅಡಿಯಾಳ ಥರ ಇರಬೇಕು ಅನ್ನೋದು ತಪ್ಪಲ್ವಾ ನಾನು ಕೇಳ್ತೀನಿ. ನೀವು ಹೇಳಿದ್ರ ಸ್ಲೇವ್ ಥರ ಅಂತ. ಯಾಕೆ ಇದುವರೆಗೂ ಒಂದು ಮದುವೆ ಮಾಡಿದ್ಮೇಲೆ ಒಂದು ಗಂಡ ಇದುವರೆಗೂ ಓದಿಸಿದಿಲ್ವಾ? ಹೆಂಡ್ತಿ ಓದಿಲ್ಲ, ಒಂದು PUC ಮುಗಿಸಿದಾಳೆ, ಯಾಕೆ ಡಿಗ್ರಿ ಓದಿಸಿದಿಲ್ವಾ ಅವ್ರಿಗೆ? ಅವರೊಂದು ಲೆವೆಲ್ಗೆ ತರಿಸಿಲ್ವಾ? ಹೇಳ್ತೀರ, ಅವ್ರು ಹೇಳ್ತಾರೆ ಕೆಲಸ ಹೋಗಲ್ಲ, ಹಳ್ಳಿ ಹುಡುಗಿರು ಬಂದಮೇಲೆ ಅವ್ರಿಗೆ ನಾಲೆಜ್ ಇರಲ್ಲ, ಅವ್ರಿಗೊಂದು ಟ್ಯಾಲೆಂಟ್ ಇರಲ್ಲ ಅಂತ. ಯಾಕೆ ಗಂಡನೇ ಅದನ್ನ ಹೇಳ್ಕೊಟ್ಟು ಟ್ಯಾಲೆಂಟ್ ಮಾಡಿಸಿ ಅವ್ರಿಗೆ ಒಳ್ಳೆ ಜಾಬಲ್ಲಿ, ಪೋಸ್ಟ್ ಆಫೀಸೇ ಜಾಬೇ ಹೇಳ್ಕೊಟ್ಟು ಅವ್ರನ್ನ ಒಂದು ಮೇಲೆ ತಂದಿಲ್ವಾ? ನೀವು ಬೆಳೆಸ್ತೀರಾ, ಕರ್ಕೊಂಡು ಬಂದು ಒಪ್ಕೋತೀನಿ. ನೀವು ಹಳ್ಳಿ ಹುಡುಗಿನ ಕರ್ಕೊಂಡು ಬಂದು ಸಿಟಿಗೆ ಬೆಳೆಸ್ತೀರಾ. ಅವಳು ಆಗೋದು ಸಿಟಿ ಹುಡುಗಿನೇ ಹೊರತು ಹಳ್ಳಿ ಹುಡುಗಿ ಅಲ್ಲ. ಹೆಂಗೆ ನೀವು ಹಳ್ಳಿ ಹುಡುಗಿರಿ ಅಂತೀರಾ? ಇಲ್ಲಮ್ಮ, ಇಲ್ಲ. ವ್ಯಾಲ್ಯೂಸ್ ಅಂತ ಒಂದಿದೆ. ಕೆಲವು ವ್ಯಾಲ್ಯೂಸ್ ನಮ್ಮ ಸಂಪ್ರದಾಯನ ಬಿಡದೇ ಇದ್ರೆ ಅವರು ಹಳ್ಳಿ ಹುಡುಗಿ ಅಂತ ಅವ್ರು ಹೇಳ್ತಾರೆ. ಅವ್ರು ಅಲ್ಲಿ ಬಂದು ಸಿಟಿಗೆ ಕಲ್ತ್ಕೊಂಡ್ಮೇಲೆ ಆಬ್ವಿಯಸ್ಲಿ ಅವ್ರ ಕ್ಯಾರೆಕ್ಟರ್, ಅವ್ರ ಬಿಹೇವಿಯರ್, ಅವ್ರ ಸ್ಟೈಲಿಶ್ನೆಸ್, ಅವ್ರ ಥಿಂಕಿಂಗು ಎಲ್ಲ ಚೇಂಜ್ ಆಗಲ್ಲ. ಐ ಆಮ್ ವೆರಿ ಸಾರಿ. ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲೇ ನೋಡಿದ್ದೀನಿ. ಆ ವ್ಯಾಲ್ಯೂಸಲ್ಲಿ ಬಂದಿರೋರು ಮ್ಯಾಕ್ಸಿಮಮ್ ಹೋದರೆ ಒಂದು ಚೂಡಿದಾರ್ ಹಾಕ್ಕೋಬೋದು ಮ್ಯಾಕ್ಸಿಮಮ್. ಬಟ್ ಅವ್ರ ಸಂಪ್ರದಾಯಗಳು, ಅವ್ರ ಮಾತು, ಅವ್ರ ಸ್ಟೈಲೆಲ್ಲ ನೀವು ಎಷ್ಟೇ ಆದರೂ ಚೇಂಜ್ ಮಾಡೋಕ್ಕಾಗಲ್ಲ. ನಾವು ಎಲ್ಲರೂ ಹೇಳ್ತೀವಿ ಸಿಟಿಯಿಂದ, ಇದು ಹಳ್ಳಿ ಅಷ್ಟೇ, ಬ್ಲಡಿ ಮಿಡಲ್ ಕ್ಲಾಸ್ ಆ್ಯಟಿಟ್ಯೂಡ್, ಡೌನ್ ಮಾರ್ಕೆಟ್. ದೀಸ್ ಆರ್ ದ ವರ್ಡ್ಸ್ ವಿ ಯೂಸ್. ಟೆಲ್ ಮಿ, ಡೋಂಟ್ ವಿ ಯೂಸ್ ಇಟ್? ವಿ ಡೂ ಯೂಸ್ ಇಟ್. ಡೆಫಿನೆಟ್ ಆಗಿ ಒಂಥರ ಹಳ್ಳಿಯಿಂದ ಬಂದು ಅವ್ರು ಕೆಲವೊಂದು ಚೇಂಜ್ ಮಾಡ್ಕೊಳ್ಳೋದೇ ಇಲ್ಲ. ಇವ್ರು ಯಾವ ರೀತಿ ಇವ್ರು ಮರ್ಯಾದೆ ಕೊಡಲ್ಲ ಅಂತೀರಾ ಅತ್ತೆ ಮಾವನಿಗೆ? ಫಸ್ಟ್ ಆಫ್ ಆಲ್ ಅವ್ರ ಮರ್ಯಾದೆ ಕೊಡೋದಲ್ಲ ಮ್ಯಾಮ್, ನಾವು ಮರ್ಯಾದೆ ನಮ್ಮ ತಂದೆ ತಾಯಿ ಕೊಡೋದನ್ನ ಅವ್ರು ಕೆಡಿಸ್ಬಿಡ್ತಾರೆ. ಯಾವ ರೀತಿ ಅಂತ ಹೇಳಿ, ಒಂದು ನಿಮಿಷ, ಯಾವ ರೀತಿ ಅಂತ ಕೇಳಿ ಹೇಳ್ತೀನಿ. ಅದೇನೋ ಹೇಳ್ತಾರಲ್ಲ ಮ್ಯಾಮ್, ಸಹವಾಸ ದೋಷದಿಂದ ಸನ್ಯಾಸಿನೂ ಕೆಟ್ಟ ಅಂತ. ಅವಾಗ ನಮ್ಮ ಪರಿಸ್ಥಿತಿ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದು ನಿಮಿಷ, ಸಹವಾಸ ದೋಷ ಅಂತ ಇದಕ್ಕೆ ಉತ್ತರ ಹೇಳಿ. ಸಿಟಿ ಹುಡುಗಿರ್ಗೂ ರಿಲೇಷನ್ ಸಂಬಂಧ ಅಂದ್ರೆ ಏನು ಅಂತ ಗೊತ್ತು ಮ್ಯಾಮ್. ಅವ್ರಿಗೂ ಗೌರವ ಯಾರಿಗೆ ಗೌರವ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅಂತಾನು ಗೊತ್ತು ಅವ್ರಿಗೆ. ಇಲ್ಲ, ಅವ್ರು ಹೇಳಿದಾರಲ್ಲ, ನಾವು ನಮ್ಮ ತಾಯಿ ತಂದೆ ಕೊಡೋ ಮರ್ಯಾದೆನೇ ಕೆಡಿಸ್ಬಿಡ್ತಾರೆ ಇವರು ಅಂತ. ಬುದ್ಧಿ ಇರಲ್ವಾ ಮ್ಯಾಮ್? ಹೆಂಡತಿ ಗುಲಾಮ ಆಗಿರ್ತಾರ ಅವರು. ಹೆಂಡತಿ ಗುಲಾಮ ಆಗ್ಬಾರ್ದು ಯಾವತ್ತೇ ಆಗ್ಲಿ. ಗುಲಾಮ ನಾವು ಆಗಿರಲ್ಲ, ಗುಲಾಮ ಮಾಡ್ಕೊಳೋದಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇರ್ತಾರೆ ಮ್ಯಾಮ್. ನೀವು ಇವತ್ತು 7:30 ಇಂದ 8 ಗಂಟೆಗೆ ಮಾತ್ರ ನಿಮ್ಮ ಅಪ್ಪ ಅಮ್ಮನ ಮಾತಾಡಿಸ್ಬೇಕು. ಮಾತಾಡ್ಸಿಲ್ಲ ಅಂದ್ರೆ ನೀನು ರೂಮ್ ಒಳಗಡೆ ಬರಬೇಡ, ಇಲ್ಲ ನಾನು ಹೊರಗಡೆ ಹೋಗ್ತೀನಿ, ನೀನು ರೂಮ್ ಒಳಗಡೆ ಹೋಗಿ. ಇದು ಪಾಯಿಂಟ್. ಈ ಥರ ಮೇಡಮ್, ಮರ್ಯಾದೆ ಬಗ್ಗೆ ಮಾಡ್ತಾ ಇದ್ರೆ ನಾವು ಕೊಡ್ತೀವಿ ಅಂತ ನೀವೊಬ್ರು ಒಳ್ಳೆ ಗಣ್ಯ ತಿಂತಿದ್ದೀರಿ ನೋಡಿ ಮೇಡಮ್. ಕಾಲು ನೋಡಿ ಹೆಂಗೆ ಹಾಕಿದ್ರೆ ಅಲ್ಲಿ ನೋಡಿ ಮೇಡಮ್, ಅದು ಕೊಡೋ ಮರ್ಯಾದೆ ಮೇಡಮ್, ಅದು ಕೊಡೋ ಮರ್ಯಾದೆ ಅವೆಲ್ಲ ಅಷ್ಟು ತುಂಬಾ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿದೆ. ಏನೋ ಅವಳು ಆ ಮಗುಗೆ ಕಾಲು ನೋವು, ಅದರಿಂದ ಆಗಿತ್ತು. ಏನಮ್ಮ, ಬಾಯ್ಸ್ ಬಾಡಿ ಲ್ಯಾಂಗ್ವೇಜ್ ನೋಡ್ತಾರೆ ಅಂದಿದ ತಕ್ಷಣ ನಾವಿಬ್ರು ಕಾಲು ಎತ್ತಾಕಿದ್ವಿ. ಆದ್ರೆ ಅವ್ರಿಗೆ ಒಳ್ಳೇದ್ ಕಾಣಿಸಲ್ಲ, ಯಾವಾಗ್ಲೂ ತಪ್ಪೇ ಕಾಣಿಸೋದು. ಅದ್ರಲ್ಲೇ ಗೊತ್ತಾಗುತ್ತೆ ಅವ್ರ ಮೈಂಡ್ ಯಾವ ತರ ಅಂತ. ಅವ್ರ ಮನ್ಸ್ ಕೊಳ್ಕಿರೋದ್ರಿಂದ ಎಲ್ಲ ಕೊಳ್ಕಾಗೆ ಕಾಣಿಸುತ್ತೆ ಮ್ಯಾಮ್. ಮೇಡಮ್ ಅವ್ರು ಹೇಳಿರೋ ನೋಡೋ ದೃಷ್ಟಿ ಸರಿ ಇರಲ್ಲ, ಅವ್ರು ಹಂಗೆ ನೋಡ್ತಾರೆ ಹಿಂಗೆ ನೋಡ್ತಾರೆ ಅಂತಲ್ಲ. ಈಗ ನಾನೊಂದು ಕ್ವಶನ್ ಕೇಳ್ತೀನಿ. ಇಲ್ಲೆಲ್ಲರೂ ಊಟ ಮಾಡಿದಿರಲ್ಲ, ಎಲ್ಲರಿಗೂ ಹೊಟ್ಟೆ ತುಂಬಿದೆ. ಈಗ ಊಟ ತಂದಿಟ್ರೆ ಯಾರಿಗೂ ಹೊಟ್ಟೆ ಊಟ ಮಾಡ್ಬೇಕು ಅನ್ಸಲ್ಲ, ನಿಜ ತಾನೆ? ಅದೇ ಒಂದು ಉಪ್ಪಿನಕಾಯಿ ತಂದಿಟ್ರೆ ಏನಾಗುತ್ತೆ ಹೇಳಿ? ಬಾಯಿ ನೀರು ಬರುತ್ತಾ ಬರಲ್ವಾ? ಬರುತ್ತೆ. ಏನ್ ಗೊತ್ತಾ, ಸಿಟಿ ಹುಡುಗರು ಹಾಕೋ ಡ್ರೆಸ್ ಹೆಂಗಿರುತ್ತೆ ಅಂದ್ರೆ ಒಂದು ಬಾಯಿ ನೀರು ಮೇಡಮ್, ನಿಜವಾಗ್ಲೂ ಮೇಡಮ್ ಹುಡುಗನ ಅಟ್ರಾಕ್ಟ್ ಮಾಡುತ್ತೆ ಮೇಡಮ್, ನಿಜವಾಗ್ಲೂ. ಹಳ್ಳಿ ಹುಡುಗನ ಮದುವೆ ಆಗ್ತೀರಾ ಆಗಲ್ವಾ? ಆಗೋದಿಲ್ಲ ಮ್ಯಾಮ್. ಯಾಕಾಗಲ್ಲ? ಅವ್ರು ಆತ್ನಂದ್ರು ನಾವು ಆಗಕ್ಕೆ ರೆಡಿ ಇಲ್ಲ ಮ್ಯಾಮ್. ಇಲ್ಲ, ನಾವು ಆಗಲ್ಲ. ಅವಾಗಿನ ಹಳ್ಳಿ ಜನತೆ ಮೇಡಮ್, ಒಳ್ಳು ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ, ಒಳ್ಳು ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲ ಗಂಡ ಬರಲಿ,
ಪಲ್ಲಕ್ಕಿ ಮ್ಯಾಲ ಗಂಡ ಬರಲಿ ಮನ್ನವ್ವ ಮಲ್ಲಿಗೆ ಮುಡಿವ ಸೊಸೆ ಬರಲಿ. ಇವಾಗ ಏನಾಯ್ತು ಅಂದ್ರೆ ಚೇಂಜ್ ಆಗ್ಬಿಡತ್ತೆ ಮೇಡಮ್ ಅವ್ರದ್ದು. ಮಿಕ್ಸಿ ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ, ಮಿಕ್ಸಿ ಕೊಟ್ಟವಾಗ ಎಲ್ಲ ಭಾಗ್ಯವು ಬರಲಿ. ಮಾರುತಿ ಕಾರಲ್ಲಿ ಗಂಡ ಬರಲಿ, ಮಾರುತಿ ಕಾರಲ್ಲಿ ಗಂಡ ಬರಲಿ. ನನ್ನವ್ವ ಕಂಪ್ಯೂಟರ್ ಕಲಿತಾ ಸೊಸೆ ಬರಲಿ. ಆ ರೀತಿ ಆಗ್ಬಿಟ್ಟಿದೆ. ನಿಮಿಷ ಮ್ಯಾಮ್, ಇವ್ರು ಹೇಳ್ತಿದ್ದಾರೆ ಸರಿ, ಇಲ್ಲ ಎಲ್ಲ ಚೆನ್ನಾಗಿ accept- ಹಾಡಿದಾನಲ್ಲ ಹುಡುಗ. ಆಯ್ತು ಮ್ಯಾಮ್, ಆ ಅಪ್ಪನಿಗೆ ಉತ್ತರ ಹೇಳಕ್ಕೆ ಯಾರಿಗೂ ಹಾಡು ಬರಲ್ವಾ ಇಲ್ಲ? ಮ್ಯಾಮ್ ಹಾಡಮ್ಮ ನೀನು, ಇಲ್ಲ ಕೊಡಮ್ಮ ಅಲ್ಲಿ ಹಾಡ. ಮುದುಕಿಯೊಬ್ಬಳು ಬಿದ್ದರೆ ತಿರುಗಿ ನೋಡದ ಯುವಕ, ಮುದುಕಿಯೊಬ್ಬಳು ಬಿದ್ದರೆ ತಿರುಗಿ ನೋಡದ ಯುವಕ, ಕಾಲೇಜ್ ಹುಡುಗಿ ಪುಸ್ತಕ ಬಿದ್ದರೆ ಎತ್ತುಕೊಟ್ಟು ಹೇಳುವ ನಾನೊಬ್ಬ ಸಮಾಜ ಸೇವಕ. ಯಾಕಂದ್ರೆ ಅವ್ರು ಹಾಕಿರೋ ಬಟ್ಟೆ ಕಾರಣ, ಅವ್ರು ನಡ್ಕೊಳ್ಳೋ ರೀತಿ ಕಾರಣ. ಒಂದು ನಿಮಿಷ ಹೇಳ್ತೀನಿ, ಇಲ್ಲಿಂದ ಕನ್ನಡ ಮಾತಾಡ್ಕೊಂಡು ಬರ್ತಾರೆ ಹುಡುಗಿರು, ಇಲ್ಲಿ ಹುಡುಗರು 4 ಜನ ಕೂತಾರ ಅಂದ್ರೆ ಇಂಗ್ಲೀಷ್. ಲೈಕ್ ದಿಸ್ ಯಾ, ಯು ಸ್ಟೆಲ್ಲಿಂಗ್ ಲೈಕ್ ದಿಸ್ ಯಾ, ಈ ಮೆಸೇಜ್ ಬಿ ಎಷ್ಟೇ ಯಾ, ಏನ್ ಮ್ಯಾಮ್ ಇದು? ಮತ್ತೆ ನೀವ್ ಹೇಳಿದ್ರಿ ಕಾಲುಂಗ್ರ ಎಲ್ಲ ಕಳ್ರಿ ಜಾಸ್ತಿ ಅಂತ, ಪ್ಲಾಟಿನಮ್ ಚೈನ್ ಕದಿಯಲ್ವಾ ಯಾರನ್ನು? ಅವ್ರು ಹೇಳ್ತಿದ್ದಾರೆ ತಾಳಿನ ಪಾಕೆಟ್ ಅಲ್ಲಿ ಇಟ್ಕೊಂಡು ಓಡಾಡ್ತಾರೆ, ಸೊಂಟದಲ್ಲಿ ಇಟ್ಕೊಂಡು. ಹಾಗಾದ್ರೆ ಕ್ರಿಶ್ಚಿಯನ್ ಅವರು ಬರೀ ರಿಂಗ್ ಆಗ್ತಾರೆ, ಹಂಗಂದ್ಬಿಟ್ಟು ಅವ್ರಿಗೇನು ಇಲ್ವೇ ಅಂತಾನ? ಒಟ್ನಲ್ಲಿ ಹೇಳ್ತಾ ಇದೀಯ ತಾನೇ ನೀನು? ಕೇಳಿದ್ರಲ್ಲ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಳಿ ಹಣೆ ಬಟ್ಟು ಹಿಡಿದಿದ್ದವ್ರು ಯಾರು? ವಿಧವೆ. ನೀವೆಲ್ಲ ವಿಧವೆ ಯಾರ? ಇಲ್ಲಿ ಹಣೆ ಬಟ್ಟು ಹಿಡಿದಿರಲ್ಲ ವಿಧವೆ ಯಾರ? ಇದು ನಮ್ಮ ಹಂಗೆಲ್ಲ ಹೇಳ್ಬೇಡ ಸಂಸ್ಕೃತಿ, ನಮ್ಮ ಮಕ್ಕಳನ್ನ. ಸಂಸ್ಕೃತಿ ಇದು. ನಿಮ್ಮ ಸಂಸ್ಕೃತಿ ಗೊತ್ತಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಇಲ್ಲ, ಒಂದು ಮಾತು, ಈ ಬೊಟ್ಟಿಲಿ ಇಡೋದು ಯಾತಕ್ಕೆ ಅನ್ನೋದಕ್ಕೆ ಕಾರಣ ನಿಮಗೆ ನಿಮ್ಮ ತಾಯೆಲ್ಲ ಹೇಳ್ಕೊಟ್ಟಿದಾರ? ಓ ಶ್ವೇತ ಕನ್ಯೆ ಕಲಿಸುವೆನು ಬಾರೆ ಶೃಂಗಾರ ಸಾರವನ್ನು, ಕುಂಕುಮವನಿಡುವೆ ಬಿಡು ಕೆಂಪು ಕೇಡು ಎಂಬೀ ವಿಚಾರವನ್ನು, ಅರಿಶಿನವ ತೊಡೆವೆ ತೊಡೆ ಹಳದಿ ತ್ಯಾಜ್ಯವೆಂದೆಂಬ ವಾದವನ್ನು, ಅಚ್ಚುವೆನು ಕಣ್ಗೆ ಕಾಡಿಗೆಯ ನೋಡು ದರ್ಪಣದಿ ರೂಪವನ್ನು.